ನರಸಿಂಹ ಸರ್, ಬಾಮ ಹರೀಶ್ವರ್ ಬಂದಿದ್ರು, ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ, ಕುಶಲ್ ಸರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಉಮೇಶ್ ಬಾಂಡ್ಕರ್ ಸರ್ ಹಿಂದೆ ಕೂತ್ಕೊಂಡಿದ್ದಾರೆ, ಹಿಂದೆ ಬಾಮಗಿರಿ ಸರ್, ಹರೀಶ್ ಸರ್ ಇಬ್ಬರು ಬಂದಿದ್ದಾರೆ. ಎಲ್ಲ ಬಂದಿರೋಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಡೈರೆಕ್ಷನ್ ಆಯಿತು, ಹೀಗೆ ಸ್ಪೋರ್ಟ್ಸ್ ಕಡೆ ಒಲವು ಯಾಕೆ ಅಂತೆಲ್ಲ ತುಂಬ ಜನ ಕೇಳ್ತಿದ್ದಾರೆ. ಬಟ್ ಏನಿಲ್ಲ, ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ, ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದೂವರೆ ವರ್ಷದ ಹಿಂದೆ ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ತುಂಬ ಇದಾಗಿದ್ರು. ಅವ್ರ ಹತ್ರ ಮೀಟ್ ಮಾಡುವಾಗ ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನನಗೆ ಹೇಳಿದ್ರು, ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಬರ್ತಾ ಮಾತಾಡ್ಕೊಂಡ್ಬಂದ್ವಿ. ಸರ್, ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮ್ಗಳನ್ನ ಮಾಡ್ತಿದ್ದಾರೆ, ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್. ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೊಂದು ಮೆರುಗು ಬರುತ್ತೆ ಅಂತ. ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು, ಲಾಸ್ಟ್ 5-6 ಇಯರ್ಸ್ ಬ್ಯಾಕ್ ನಡೆದಿತ್ತು. ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯನ್ನು ತಗೊಂಡ್ಬಂದು ಒಂದು ಕಬಡ್ಡಿ ಮಾಡ್ತಾ ಇರೋ ಕಾರಣ ಏನಂದರೆ, ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ, ಏನೇ ಒಂದಾಗಲಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ. ಇಲ್ಲ ಇವತ್ತೊಂದು ಏನೋ ಅಂತಂದ್ರು, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಕ್ರಿಕೆಟ್ ಅಂದರೂ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್, ಇದು ಕ್ಯಾಪ್ಟನ್, ಇವೆಲ್ಲ ಏನಕ್ಕೆ ಅಂದರೆ ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಅಷ್ಟೇ. ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡಲ್ಲಿ ನಾವು ಏನು ಹೇಳಿದ್ರು ಅಂದರೆ ಇಂಡಸ್ಟ್ರಿ ಫೀಲ್ಡಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂತ ಒಂದು ಫೀಲ್ಡಲ್ಲಿ ನಾವಿದ್ದೀವಿ. ಆ ಫೀಲ್ಡಲ್ಲಿ ಇರುವಾಗ ಈ ಥರ ವಿಷಯಗಳನ್ನು ನಾವು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು, ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು, ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ಗಳನ್ನೆಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ. ಯಾಕಂದರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ. ಇದು ನಮ್ಮೊಂದು ದೇಶೀಯ ಆಟ ಇದೆ. ಇದನ್ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ, ಇದೆಲ್ಲ ಈ ಥರ ಹಿಂಗೆ ಹೋಗ್ತಿದ್ಯೋ ಅದೇ ಥರ ಒಂದು ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋದು ನನ್ನ ಚಿಕ್ಕ ಆಸೆ ಇತ್ತು. ಇಲ್ಲ ಕಬಡ್ಡಿ ತರಬೇಕು, ನಾವು ಬಿಡಬಾರ್ದು. ಯಾಕಂದರೆ ನೀವು ನೋಡಿರ್ತೀರ, ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು. ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನಿಸಿದ್ದು ಕಬಡ್ಡಿನ ಲಾಂಚ್ ಮಾಡೋಣ, ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ ನೆಕ್ಸ್ಟ್ ಹೀರೋಸು ಈ ಥರ ಪ್ಲ್ಯಾನ್ ಮಾಡಿಕೊಂಡು, ಇದಾದಮೇಲೆ ಇವಾಗ ಏನು 10 ಟೀಮ್ ನಾವು ಪ್ಲ್ಯಾನ್ ಮಾಡಿದ್ದೀವಿ, 100 ಜನ. ಇದಾದಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಇದ್ದಿದ್ದು. ಫಸ್ಟ್ ನಾನು ಪ್ಲ್ಯಾನ್ ಮಾಡಿದ್ದು ತೆಲುಗು, ತಮಿಳು ಎಲ್ಲ ಕಡೆಯೂ ಒಂದು ಟೀಮ್ ತಂದು, ಇವಾಗ ನಮಗೆ ಬೇರೆ ಕ್ರಿಕೆಟ್ ಹೆಂಗೆ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ ಆ ಥರ ಮಾಡಬೇಕು ಅನ್ನೋಂಥ ಒಂದು ಇದಿತ್ತು, ನನ್ನ ಕನಸಿತ್ತು. ಬಟ್ ಅದಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಕನ್ನಡದಲ್ಲಿರುವಂಥ ಕನ್ನಡ ನಮ್ಮ ಇಂಡಸ್ಟ್ರಿಯಲ್ಲಿರೋರ ಜೊತೆ ಮಾಡೋಣ ಫಸ್ಟ್ ಅಂತೇಳಿ ಈಗ ಇವತ್ತಿದ್ದು ಲೋಕಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ. ಏನಕ್ಕೆ ಅಂದರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದರೆ ಅಪ್ಪು ಸರ್ ಲಾಸ್ಟು ಇದ್ದಾಗ ಕಬಡ್ಡಿ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಯಾಕಂದರೆ ಕಬಡ್ಡಿಗೆ ಅವರು ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ರು. ಅದೇ ಥರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ರು, ಇಲ್ಲ 100% ಮಾಡಿ ಒಳ್ಳೆ ಅಂದರೆ ಅವ್ರು ಹೇಳಿದ್ರಲ್ಲ, ಈಗ ಒಂದು ಲಾಂಚ್ ಅಂದರೆ ಬರ್ತಾರೆ, ಒಂದು ಲೋಗೋ ಲಾಂಚ್ ಮಾಡಿ ಹೋಗಿರೋರು. ಬಟ್ ಅವರು ಎಂಟೈರು ಅದು ಹೋಗಿದಾಗ ನಮ್ಮ PRK ಸತೀಶ್ ಸರು ಮತ್ತು ನಮ್ಮ ಶಿವರು ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಕೊಂಬನ್ನಿ, ನಾವು ಅವ್ರ ಜೊತೆ ಇದ್ದು ಒಂದು 1 ಅವರ್ ಅವ್ರು ನನ್ನ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನು ಈ ಲಾಂಚ್ ಮಾಡಿಕೊಟ್ಟು, ಟೂರ್ನಮೆಂಟ್ಗೂ ನಾನು ಬರ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಳಿಸಿದ್ರು. ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು, ಬಟ್ ಸಪೋರ್ಟ್ ತುಂಬ ದೊಡ್ಡದಾಗಿದೆ. ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ 100 ಜನ ನನಗೆ ನಟಿಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲಿವರೆಗೂ 160 ಜನ ಲೀಸ್ಟ್ ಆಗಿದೆ. 160 ಜನ ಲೀಸ್ಟ್ ಅಂದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಹಾಗಾದ್ರೆ ಏನಂದ್ರೆ 1 ಸಿನಿಮಾ 2 ಸಿನಿಮಾ ಮಾಡಿರೋರಾಗ್ಬೋದು. ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಅಂದರೆ ಒಂದು ವೇದಿಕೆ. ಈಗ ಒಂದು ವೇದಿಕೆಯಲ್ಲಿ ಬಂದರೆ ಗೊತ್ತದು ಇವರ ಈ ಥರ ಅನ್ಸುತ್ತೆ ಹೊತ್ತು ಸಿಕ್ಕಿದಾಗ ಅದಾದ್ಮೇಲೆ ಹಂಗೇ ಸ್ಲೋ ಡೌನ್ ಆಗುತ್ತೆ. ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು 100 ಜನ ನಟಿಯರು ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರು ಕರೆಯಬಹುದು. ಇದು 100 ಜನರಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ, ನಿರ್ದೇಶಕರು ಇದ್ದಾರೆ, ಎಲ್ಲ ಇಲ್ಲೇ ನಮ್ಮವ್ರನ್ನ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಆಸೆ ಅಷ್ಟೇ. ಮತ್ತು ಎಲ್ಲ ಸಪೋರ್ಟ್ ಆಗಿ ನಿಂತಿರೋಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೇ.
ಲೀಗ ಏಪ್ರಿಲ್ 1 ಅನ್ಕೊಂಡಿದ್ದೆ. ಏಪ್ರಿಲ್ ಡೇಟ್ ಅನ್ಕೊಂಡಿಲ್ಲ, ಏಪ್ರಿಲ್ ಅನ್ಕೊಳ್ತಾ ಇದ್ದೀನಿ. ಏಪ್ರಿಲ್ ಅಲ್ಲಿ ಮಾಡಬೇಕು ಅಂತ. ಫಸ್ಟ್ ಅಂತ ಹೇಳ್ಬೇಡಿ, ಫೂಲ್ ಆಗುತ್ತೆ. ಫಸ್ಟ್ ಇರ್ತಿಲ್ಲ, ಫಸ್ಟ್ ಮಾಡಲ್ಲ. ಹಾಂ ಹೊಸ ಸರ್, ಇದು ಇಂಟರ್ ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗಳೂರಲ್ಲೇ, ಯಾಕಂದ್ರೆ ಎಲ್ಲ ಕನ್ನಡಿಗರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಯಾವುದು ಹಿಂದೂ ಸ್ಟೇಡಿಯಂ ನೋಡ್ತಾ ಇದೀವಿ. ಒಳ್ಳೆ ಸ್ಟೇಡಿಯಂ. ನೋ ದುಬೈ, ಇದು ಕರ್ನಾಟಕದಲ್ಲಿ ಮಾಡೋಣ. ಅಲ್ಲ, ಈ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದೇ ಹೇಳಿದ್ನಲ್ಲ, ಈಗ ಸಾಕಷ್ಟು ಜನ ನಾವು ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಿದೆ ನಾನು, 70ರಿಂದ 80 ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ. ನಾವು ಅನೌನ್ಸ್ ಮಾಡಿಲ್ಲ ಆನ್ ಬೋರ್ಡ್. ಈಗ ನಾಳೆ ಸೋಮವಾರದಿಂದ ಎಲ್ಲ ಹೋಗೋದೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದ್ರೆ ಈಗ ಹೇಳ್ತಿರೋದು ಸಾಕಷ್ಟು ಮಹಾಲಕ್ಷ್ಮಿ ಮೇಡಮ್ ಆಗಿರ್ಬೋದು, ತುಂಬಾ ಎಸ್ಟಾಬ್ಲಿಷ್ಡ್ ಅಂದ್ರೆ ಆ ಇದರಿಂದಾನು ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಇರುತ್ತೆ. ಎಲ್ಲರೂ ಟೂರ್ನಮೆಂಟ್ ಬರ್ತಾರೆ, ಪ್ರತಿಯೊಬ್ರು ಸಪೋರ್ಟ್ ಕೊಡ್ತಾರೆ. ಪ್ರತಿಯೊಬ್ರು ಇವತ್ತಿರುವಂತ ಹೀರೋಯಿನ್ಸ್ ಅಲ್ಲದೆ ನಮ್ಗೆ ಅವತ್ತಿಂದ ಬಂದಿರೋರ್ನು ಬಿಡದೆ, ಆಮೇಲೆ ಎಲ್ಲ ಕಲಾವಿದರನ್ನ ಹೀರೋಗಳನ್ನ ಆಗ್ಬೋದು, ಮತ್ತೆ ಮೇನ್ ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಆ ಟೂರ್ನಮೆಂಟ್ ನಡೆಯೋದು 2 ದಿನ ಪ್ರತಿಯೊಬ್ರು ಅಲ್ಲಿ ಬಂದು ಒಂದು ವಿಸಿಟ್ ಹಾಕ್ಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲ್ ರಿಕ್ವೆಸ್ಟ್ ಹಾಕಿದ್ದೀನಿ. ಯಾಕೆಂದ್ರೆ ನಮ್ಮ ನಟಿಯರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ. ಕ್ಯಾಶ್ ಪ್ರೈಸು 5 lakhs. ವಿನ್ನಿಂಗ್ ಟೀಮ್ಗೆ. ಸಿನಿಮಾ ಹೊರಡಿನವ್ರು ಮಾಡ್ತಾರೆ, ಆ ಥರ ಆಟ ಆಡ್ತಿದ್ದಾರೆ. ಅಂದ್ರೆ ಯಾವ ಥರ ಅರ್ಥ ಆಗಿಲ್ಲ. ಈಗೇನು ಗೊತ್ತಾ, ನಾವು 100 ಜನದಲ್ಲಿ ಎಕ್ಸಾಂಪಲ್ 120 ಜನ ಟೋಟಲು, ಒಂದು ಟೀಮ್ಗೆ 12 ಜನ ಆಯ್ತಾ, 7+5 ಆ ಥರ ಇದು ಮಾಡ್ಕೊಂಡಿದ್ವಿ. ಆ 5, 7 ಇದು ಟೋಟಲ್ 120 ಜನದಲ್ಲಿ 10 ಜನ ನಾವು ಮೀಡಿಯಾದಿಂದ ತಗೊಂಡಿದ್ವಿ. ಅಂದ್ರೆ ಎಲ್ಲ ಚಾನಲ್ಸ್ ಇಂದಾನು ನಮ್ಮ ಇದರಿಂದಾನು ಒಂದು ಅಷ್ಟು ಜನ ಆಯ್ಕೆ ಮಾಡಿದೀವಿ. ಪ್ರತಿಯೊಬ್ಬರು ಇರ್ತಾರೆ. ಅಂದ್ರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ, ಯಾಕಂದ್ರೆ ಈಗ ಟಿವಿ ಆಗ್ಬೋದು, ಇಲ್ಲ ರಿಯಾಲಿಟಿ ಶೋಸ್ ಆಗಿರ್ಬೋದು, ಇದ್ರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇರ್ಬೇಕು. ಯಾಕಂದ್ರೆ ಈಗ ಹೊಸಬ್ರದ್ದು ತುಂಬಾ ಜನದ ರಿಕ್ವೆಸ್ಟ್ ಬರ್ತಿದೆ ನಮ್ದು ಮಾಡಿ ಅಂತ. ಬಟ್ ನಾವೇನಂದ್ರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲೂಯೆನ್ಸರ್ಸ್ ಈ ತರ ಇರೋರ್ನ ಎಂಕರೇಜ್ ಮಾಡ್ತಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಮಟೀರಿಯಲ್ ಸಿಕ್ಲಿ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇರೋರಿಗೆ ಒಂದು ವೇದಿಕೆ ಸಿಕ್ಲಿ ಅನ್ನೋದು ಅಷ್ಟು ನನ್ನ ಆಸೆ. ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ನೀವು ತಗೊಂಡಿರೋ ಇನಿಷಿಯೇಟಿವ್. ನಮ್ಮ ಕಬಡ್ಡಿಗೋಸ್ಕರ ಇಷ್ಟು ದೊಡ್ಡ ಪ್ರೋತ್ಸಾಹ ಕೊಡ್ತಿದ್ದೀರಾ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರುತಿಯಾ ರಮನ್ ಗೌಡ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಅಂಡ್ ಕಬಡ್ಡಿ ಅಸೋಸಿಯೇಷನ್ಗೆ ಬ್ಯಾಂಗ್ಳೂರ್ ಅರ್ಬನ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ದೊಡ್ಡ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರ ಏನ್ ಗೊತ್ತಾ ಸರ್, ಇಲ್ಲಿ ಮನಿ ಮ್ಯಾಟರ್ ಆಗೋದೇ ಇಲ್ಲ ಸರ್. ಯಾಕಂದ್ರೆ ನೀವೆಲ್ಲ ಆಕ್ಟರ್ಸ್ ಆಗಿದ್ದೀರಾ, ನಾವು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮ್ಗೆ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ. 5 ಲಕ್ಷ ಅಲ್ಲ, 5 ರೂಪಾಯಿ ಇಟ್ರೂ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾಕೆ ಗೊತ್ತಾ, ನೀವು ತಗೊಂಡಿರುವಂತ ಈ ಇನಿಷಿಯೇಟಿವ್ ಇಂದ ಎಷ್ಟೋ ಹೆಣ್ಮಕ್ಳು ಬಂದು ಭಯ ಬೀಳ್ತಿದ್ದಾರೆ. ಅಯ್ಯೋ ಏನಾಗತ್ತಪ್ಪ, ಇಂಜುರಿ ಆಗುತ್ತೆ, ಕಬಡ್ಡಿ ಈಸ್ ಅ ಇಂಜೂರ್ಡ್ ಗೇಮ್. ಆಬ್ವಿಯಸ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪ್ರಾಕ್ಟೀಸ್ ಮಾಡಿದ್ರೇನು ಇಂಜುರಿ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಈ ತರ ಅದರಲ್ಲೂ ಸೆಲೆಬ್ರಿಟೀಸ್ನ ನಮ್ಮ ಹೆಣ್ಮಕ್ಳು ನಾನು ಎಲ್ಲ ತುಂಬಾ ಫಾಲೋ ಮಾಡ್ತೀವಿ. ಅವರ ಮೇಕಪ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲ ಫಾಲೋ ಮಾಡೋ ನಾವು ಅಂತವ್ರೆ ಬಂದು ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ. ಅವರೇ ಇಂಜುರಿಗೆ ಎದುರ್ಕೊಳ್ತಾ ಇಲ್ಲ, ಇನ್ನು ನಾವ್ ಯಾಕೆ ಎದುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಂದು ಭಾರತಕ್ಕೆ ಮೆಡಲ್ ನ ತರೋ ಸಾಧ್ಯತೆ ಇದೆ. ಅದು 5 ಕೋಟಿಗಿನ್ನ ಜಾಸ್ತಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಇನಿಷಿಯೇಟಿವ್ ನ ತಗೊಂಡಿರೋದಕ್ಕೆ. ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಮಗುಗೆ, ಒಬ್ಬ ವುಮೆನ್ಸ್ ಪ್ಲೇಯರ್ಸಿಗೆ, ಅದರಲ್ಲೂ ಕಬಡ್ಡಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ. ಯಾರ್ಯಾರು ಸ್ಪಾನ್ಸರ್ಸ್ ಇದ್ದೀರಾ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ಈ ಒಂದು ಏನಿದೆ ನಿಮ್ಗೆ ಮೋಸ್ಟ್ ಪ್ರಾಬಲಿ 1-2 ದಿನದ್ದು 1 ವಾರದ್ದು ಇರ್ಬೋದು ಸರ್. ಬಟ್ ಇದನ್ನ, ಈ ಇವೆಂಟ್ ನೋಡಿ, ಈ ಆಟನ ನೋಡಿ ನಾನು ಆಡ್ಬೇಕು ಅಂತ ಬರೋ ಲಕ್ಷಾಂತರ ಜನ ಹೆಣ್ಮಕ್ಳು ಸಿಗ್ತಾರೆ. ಇವತ್ತು ಬರೀ ನಮ್ಗೆ 100ರಿಂದ 160 ಜನ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ, ಅದು ಸೆಲೆಬ್ರಿಟೀಸೇ ಎನ್ರೋಲ್ ಮಾಡ್ಕೊಂಡಿದ್ದೀರಾ. ಬಟ್ ನೀವು ಆಡಿ ಹೋಗಿದ ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಬರೋ ಚಾನ್ಸಸ್ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಆಫ್ ಆಲ್ ಕಬಡ್ಡಿ ಬಂದು ದೇಶೀಯ ಕ್ರೀಡೆ. ಬರೀ ಮಣ್ಣಲ್ಲಿ ಮಾಡ್ತಾ ಇದ್ರು, ಆದ್ರೆ ಇವಾಗ ಅಪ್ಗ್ರೇಡ್ ಆಗಿದೆ. ಪ್ರೋ ಕಬಡ್ಡಿ ಅಂತ ಬಂದ್ಮೇಲೆ ಮ್ಯಾಟ್ ಬಂದಿದೆ, ಎಲ್ಲ ಬಂದಿದೆ. ಸೊ ಮ್ಯಾಟ್ ಮೇಲೆ ಆಡುವಾಗ ಇಂಜುರೀಸ್ ಕೂಡ ಜಾಸ್ತಿ ಇರುತ್ತೆ.
ಅದರಿಂದ ಹೆಣ್ಮಕ್ಳು ಸ್ವಲ್ಪ ಹಿಂದೆ ಬೀಳ್ತಿದ್ದಾರೆ ಆಡಕ್ಕೆ. ನಮ್ಮ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ಏನಿದೆ ತುಂಬಾ ಎನ್ಕರೇಜ್ ಮಾಡ್ತಾ ಇದೆ. ಹೆಣ್ಮಕ್ಳು ತುಂಬಾ ಜನ ಇತ್ತೀಚೆಗೆ ಆಲ್ಮೋಸ್ಟ್ ಜಾಸ್ತಿ ಟೀಮ್ಸ್ಗಳಾಗೋ ಇದೆ. ಸೊ ಇದು ಕೂಡ ಒಂದು ಸಪೋರ್ಟಿವ್ ಇವೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ದೇರ್ ವಿಲ್ ಬಿ 10 ಟೀಮ್ಸ್, ಇದರಲ್ಲಿ 10 ಟೀಮ್ಗಳಿರುತ್ತೆ. ಸರ್ ಹೇಳಿದಾಗೆ 7+5 ಜನ ಆಡ್ತಾರೆ. ಇದರಲ್ಲಿ 7 ಜನ ಮೈನ್ ಪ್ಲೇಯರ್ಸ್ ಅಂತೀವಿ, 5 ಜನ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ಸ್. ಮಿನಿಮಮ್ ಅಂದ್ರೆ 10 ಪ್ಲೇಯರ್ಸ್ ಇರ್ತಾರೆ. ಎಲ್ಲರೂ ಸೆಲೆಬ್ರಿಟೀಸೇ ಆಡ್ತಿದ್ದೀರಾ. ಅಂಡ್ ಯಾರಿಗೂ ಇಂಜುರಿ ಆಗದೆ ಇರೋ ತರ ನಾವು ಟ್ರೈನ್ ಮಾಡ್ತೀವಿ. ಮುಂಚೆ ತರಬೇತಿ ಶಿಬಿರನ ಹಮ್ಮಿಕೊಳ್ತಾರೆ. ತರಬೇತಿ ಶಿಬಿರನ ಹಮ್ಮಿಕೊಂಡು ಅವ್ರಿಗೆ ಟ್ರೈನ್ ಮಾಡಿ ಹೇಗೆ ಆಡಬೇಕು ಅಂತ ಹೇಳ್ಕೊಟ್ಟು, ಅದಾದ ನಂತರ ಎಲ್ಲ ಟೀಮ್ಗೂ ನಾನು ಚೀಫ್ ಮೆಂಟರ್ ಆಗಿರ್ತೀನಿ. ನನ್ನ ಜೊತೆಗೆ ಇಡೀ ಟೀಮಿಗೆ ಪ್ರತಿ ಒಂದು ಟೀಮಿಗೆ ಒಬ್ಬೊಬ್ಬ ಕೋಚಸ್ ಇರ್ತಾರೆ. ಸೊ ಏನೂ ಇಂಜುರೀಸ್ ಆಗದೆ ಇರೋ ತರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಂಡ್ ಹೀಗೆ ಎನ್ಕರೇಜ್ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ. ಮಕ್ಕಳು ವಾಪಸ್ ಕಬಡ್ಡಿಗೆ ಬಂದು ಮೆಡಲ್ನ ಮಾಡಿ ದಿನ ಮತ್ತೊಂದು ದಿನ ಇದೇ ಸ್ಟೇಜಲ್ಲಿ ಅಥವಾ ಯಾವತ್ತೋ ಒಂದು ಸ್ಟೇಜಲ್ಲಿ ನಾನೇ ಹೇಳ್ತೀನಿ, ಫಾರ್ ಶೋರ್ ದೇ ಆರ್ ಗೋಯಿಂಗ್ ಟು ಅಚೀವ್ ಸಮಥಿಂಗ್ ಇನ್ ದೇರ್ ಲೈಫ್ ಅಷ್ಟೇ. ಎಸ್ ಸರ್, ಹೇಳಿ ಸರ್. ಹೌದು ಸರ್, ನಾನು ಪ್ರೊಫೆಷನಲಿ ಸ್ಪೋರ್ಟ್ಸ್ ಮ್ಯಾನ್, ಅಥ್ಲೀಟ್ ಕೂಡ, ಕಬಡ್ಡಿ ಪ್ಲೇಯರ್ ಕೂಡ, ವಾಲಿಬಾಲು ಆಡಿದ್ದೀನಿ, ವರ್ಲ್ಡ್ ಕಪ್ ಮೆಡಲಿಸ್ಟ್ ಇನ್ ಸಿಸ್ಟರ್ ಬಾಲ್. ಸೊ ಟೋಟಲಿ ಒಂದು 5 ಈವೆಂಟ್ಸ್ ಅಲ್ಲಿ ನ್ಯಾಷನಲ್ಸ್. ಇನ್ನೊಂದು ಏನಂದ್ರೆ ಒಂದೇ ಒಂದು ಡೌಟ್ ಇದೆ, ಎಲ್ಲ ಹೆಣ್ಮಕ್ಳು ಮಾತ್ರ ಕೇಳೋದು, ಕಬಡ್ಡಿ ನಾವು ಸೆಲೆಬ್ರಿಟೀಸು ನಾಳೆ ಶೂಟಿಂಗ್ ಇರುತ್ತೆ, ನಮ್ಗೇನಾದ್ರು ಇದಾಗತ್ತಂತ ನನ್ನ ತುಂಬ ಜನ ಕೇಳಿದ್ರು. ಬಟ್ ಅದೊಂದು ಕ್ಲಾರಿಟಿ ನಾವು ಕೊಡೋಣ. ಯಾಕಂದರೆ ನಾವಿದು ಪ್ರೊಫೆಷ್ನಲಿ ಇಟ್ಕೊಂಡೋಗಿ ನಾರ್ಮಲ್ ಈಗ ಇವ್ರು ಆಡ್ತಾರಲ್ಲ ಆ ಥರ ಇದ್ದೆ, ನಾವು ಸಿಂಪಲ್ ಆಗಿ ಒಂದು ಗೇಮ್ನ ಇತ್ತು. ಸರ್ ಮುಂಚೆನೆ ಹೇಳಿದ್ರು, ನಾವು ಇದನ್ನ ಮಾಡ್ತಿರೋದು ಇವ್ರನ್ನೆಲ್ಲ ಪ್ರೊಫೆಷನಲ್ ಪ್ಲೇಯರ್ಸ್ ಆಗಿ ಮಾಡಕ್ಕಲ್ಲ, ಪ್ರೊಫೆಷನ್ ಪ್ಲೇಯರ್ಸ್ ನ ಹುಟ್ಟಾಕುವಂತ ಕೆಲಸನ ನಾವು ಮಾಡ್ತಾ ಇದೀವಿ. ಸೊ ಇದು ಬಂದು ರಿಕ್ರಿಯೇಷನಲ್ ಪರ್ಪಸ್ ತರ ಇರುತ್ತೆ. ಅಂದ್ರೆ ರಿಕ್ರಿಯೇಷನಲ್ ಆಗಿ ಹೆಣ್ಮಕ್ಳಿಗೆ ಮೋಟಿವೇಶನ್ ಮಾಡೋ ತರ ಇರುತ್ತೆ, ಪ್ರೊಫೆಷನಲಿ ಏನೂ ಇರಲ್ಲ. ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡೋದು ಹೀಗೆ, ಲೈಕ್ ಪ್ರೊಫೆಷನ್ಗೆ ಆಡುವಾಗ ತುಂಬಾ ಇಂಜುರೀಸ್ ಆಗೋದು ಜಾಸ್ತಿ. ಅವ್ರ ಲೈಫ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಈಗ ನಾವು ಮೇನ್ ಆಗಿ ಪ್ರಾಕ್ಟೀಸ್ ಮಾಡಿ ವರ್ಷಾನುಗಟ್ಟಲೆ ತರಬೇತಿನ ಪಡ್ಕೊಂಡು ಆದ ನಂತರ ಕೂಡ ನಮ್ಗೆ ಇಂಜುರೀಸ್ ಆಗ್ತಾ ಇರತ್ತೆ. ಸೊ ಅವ್ರ ಲೈಫ್ ನಿಂತಿರೋದೇ ಏನು ಆಕ್ಟಿಂಗ್ ಅದ್ರ ಮೇಲೆ. ಅವ್ರನ್ನ ಕರ್ಕೊಂಡ್ಬಂದು ಸುಮ್ಮನೆ ಬ್ಲೈಂಡ್ ಆಗಿ ಹೇಗೋ ಆಡಿಸಿ ಅದನ್ನ ಇಂಜುರಿ ಮಾಡಿ ಕಳ್ಸಕ್ಕೆ ನಮ್ಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅವ್ರು ಒಂದ್ಸಲ ಸ್ಟೇಜ್ ಮೇಲೆ ಬಂದು ಕಬಡ್ಡಿ ಆಡಿದ್ರೆ ಅದನ್ನ ನೋಡಿ ಸಾವಿರಾರು ಜನ ಹೆಣ್ಮಕ್ಳು ನಾವು ಕಬಡ್ಡಿ ಪ್ಲೇಯರ್ಸ್ ಆಗ್ಬೇಕು ಅಂತೀರ. ಈ ಕಬಡ್ಡಿ ಬಿಟ್ಟು ಮನೇಲಿರೋರೆಲ್ಲ ಬಂದು ಕಬಡ್ಡಿ ಆಡ್ತಾರೆ, ಅದು ಉದ್ದೇಶ ಆಗಿದೆ ಸರ್. ನಮ್ಮವ್ರಿಗೆ ಇಲ್ಲಿ ನವರಸನ್ನು ಇಲ್ಲಿ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತು, ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವರು ಇದು ಹೇಳಿದ ತಕ್ಷಣ, ಕಾನ್ಸೆಪ್ಟ್ ಹೇಳಿದ ತಕ್ಷಣ ನಾವೆಲ್ಲ ಬರ್ತೀವಿ, ಒಳ್ಳೇದಾಗುತ್ತೆ. ಯಾಕಂದ್ರೆ ಅಲ್ಲಿಂದ ಎಲ್ಲ ಕಡೆಯಿಂದ ಒಂದಷ್ಟು ಜನ ಹೆಣ್ಮಕ್ಳು ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ರೆಡಿ ಇದ್ದಾರೆ. ಅದರಿಂದ ಒಂದು ಖುಷಿಯಾಗಿ ಇವತ್ತು ಕನ್ನಡದ ಒಂದು ಇದನ್ನ ಸ್ಟಾರ್ಟ್ ಇಲ್ಲಿಂದ ಮಾಡೋಣ, ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ಗೂ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ನವರಸನ್ ಸರ್ ಇಲ್ಲೇ ಇರಬೇಕು. ಅಂದ್ರೆ ನವರಸನ್ ಈ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಹೇಳಿದ ಒಂದೇ ಅರ್ಥ ಆಗಿದೆ. ಬರೀ ಎಂಟರ್ಟೈನ್ಮೆಂಟ್ ಅನ್ನೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ದೃಢವಾಗಿರ್ಬೇಕಂತಂದ್ರೆ ದೈಹಿಕವಾಗಿ ಕ್ಷಮತೆ ಇರಬೇಕು. ದೈಹಿಕವಾಗಿ ಕ್ಷಮತೆ ಇರಬೇಕು ಅಂತಂದ್ರೆ ಈಗ ಇವತ್ತಿನ ಒತ್ತಡದ ಜೀವನಗಳಲ್ಲಿ ನಮ್ಗಳನ್ನೇ ನಾವು ಮರ್ತು ಹೋಗ್ತಾ ಇದ್ದೀವಿ. ಅಂತ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಟೈಮ್ಗಾದ್ರೂ ನಮ್ಮನಿಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಯಾವ್ದಾದ್ರು ಒಂದು ಸ್ಪೋರ್ಟ್ನಲ್ಲಿ ನಾವು ಇನ್ವಾಲ್ವ್ ಆಗೋದು ಅದು ಒಳ್ಳೆಯದು. ಈ ಕಾನ್ಸೆಪ್ಟ್ನಲ್ಲಿ ಇವತ್ತು ಹೆಂಗಾಗಿದೆ ಅಂತಂದರೆ ಒಂದು ವೇದಿಕೆ ಬೇಕು. ಅದನ್ನು ಶುರು ಮಾಡೋದಕ್ಕೆ ಈ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಅಂದಾಗ, ಆಯಿತು ನಮ್ಮ ಸಹಾಯ ನಿಮಗಿದೆ ಇರುತ್ತೆ, ಯಾವಾಗಲೂ ನಿಮ್ಗೆ ಏನೇ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿದೆ. ಸರ್ ಒಂದು ಟೀಮ್ ತೊಗೊಳ್ಳಿ ಸರ್ ಅಂತ, ನಾವು ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿದ್ರೆ ಒಂದು ಟೀಮಲ್ಲಿ 2 ಟೀಮ್ ಕೊಡಿ, ಆಯಿತು ಪರವಾಗಿಲ್ಲ ಅಂತ. ಮೊದಲನೇ ಟೀಮ್ ನೀವೇ ತೊಗೊಳ್ಳಿ ಅಂತ ಅದಕ್ಕೆ ತೊಗೊಂಡಿದ್ದೀನಿ ಸರ್. ದೇವ್ರು ಒಳ್ಳೇದು ಮಾಡಿ ನಿಮಗೆ. 2 ಟೀಮ್ ಕೇಳಿದ್ರು, ನಾನು ಹೇಳಿದೆ ಮಿಕ್ಕಿ ನಿರ್ಮಾಪಕರಿಗೂ ಇನ್ನೊಂದು ಟೀಮ್ ಬಿಡಲಿ, ಸ್ವಲ್ಪ ಒಂದು ಟೀಮ್ ಈ ಸಾರಿ ಸಾಕು ಅಂತ ಹೇಳಿದ್ದೀನಿ ಚೇತನ್ ಗೌಡ್ರಿಗೆ. ಥ್ಯಾಂಕ್ ಯು ಸರ್. ಫಸ್ಟು ಏನು ಕಾನ್ಸೆಪ್ಟ್ ಬಗ್ಗೆ ಇಲ್ಲ, ಇದು ಕಬಡ್ಡಿ ಮಾಡ್ತಿದ್ದೀನಿ ಅಂತ ಹೇಳಿದ್ದು ಅಷ್ಟೇ. ಮೊದಲನೇ ದಿನ ಅವ್ರ ಕಾನ್ಸೆಪ್ಟ್ ಶೇರ್ ಮಾಡಿದ್ದೆ ಸರ್, ಹೇಳಿದ್ರು ಒಂದು ಟೀಮ್ ಇರಲಿ, 2 ಟೀಮ್ ಅಂದ್ರು 1 ಟೀಮ್ ಕೊಟ್ಟಿದ್ದೀನಿ ಸರ್, ನೆಕ್ಸ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಫಸ್ಟ್ ಕಮಿಟ್ಮೆಂಟ್ ಆಗಿದ್ರು, ಫಸ್ಟ್ ಅವ್ರದೇ ಬರಬೇಕು ಅನ್ನೋದು ನನಗೆ ಒಂದು ಆಸೆ. ಯಾಕಂದ್ರೆ ಆ ಒಂದು ಇದರಿಂದ ಅವರು ಇವತ್ತು ವೇದಿಕೆ ಮೇಲೆ ನಾನು ಕೊಡ್ತೀನಿ. ಥ್ಯಾಂಕ್ ಯು. Being a women's sport, I'm a sports person myself. I've always been into sports. Sorry, forgive me, I will not be talking in Kannada.
ಸೊ ನಾನು ಇವತ್ತು ಇಂಗ್ಲೀಷಲ್ಲೇ ಮಾತಾಡ್ತೀನಿ. ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಬ್ರದರ್ ಹಿಯರ್. ಹಿ ಈಸ್ ದ ಟೀಮ್ ಓನರ್. ಐ ಹ್ಯಾವ್ ಆಲ್ವೇಸ್ ಬೀನ್ ಪಾರ್ಟ್ ಆಫ್ AVR ಗ್ರೂಪ್. ಆಲ್ ದ ಬೆಸ್ಟ್ ಎವ್ರಿವನ್. ಎಂಜಾಯ್ ದ ಈವ್ನಿಂಗ್. ಥ್ಯಾಂಕ್ ಯು. ಆಗಿರ್ಬೋದು ಅನ್ನೊಂದಿತ್ತು ಕಾಲ ಇಂಥ ಅದ್ಭುತ ಸಿನಿಮಾಗಳ ನಿರ್ಮಾಪಕರು ಸುರೇಶ್ ಗೌಡ ಸರ್. ಎಲ್ಲ ಕಲಾವಿದರು ಒಳ್ಳೇದಾಗಿ ಆದಷ್ಟು ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಗೌಡ ಸರ್. ಟ್ರಾಫಿಕ್ ಅವ್ರು ಬಂದ್ಬಿಡ್ತಾರೆ. ಆಕ್ಚುಲಿ ಟೂರ್ಸ್ ನಾವು ಹೇಳೋದಕ್ಕೂ ಇದು ಹೇಳೋದಕ್ಕೂ ಡಿಫ್ರೆಂಟ್ ಆಗಿರ್ತದೆ. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀವಿ, ನರ್ವಸ್ ಆಗಿರ್ತದೆ. ದಟ್ಸ್ ವೈ ಸ್ಟಿಲ್ ನಮ್ಮ ನವರಸನ್ ಸರ್ ಇನಿಷಿಯೇಷನ್ ತಗೊಂಡಿದ್ದಾರೆ. ಆ ಒಂದು ಇನಿಷಿಯೇಷನ್ ಅಲ್ಲಿ ನಮಗೊಂದು ಚಿಕ್ಕ ಚಾನ್ಸ್ ಕೊಟ್ಟಿದ್ದಾರೆ. ಹೀಗೆ ಪಾರ್ಟ್ ಆಫ್ ದಿಸ್ ಅಂಡ್ ಐ ವಿಶ್ ಆಲ್ ದ ಟೀಮ್ ಪ್ಲೇಯರ್ಸ್ ವೆರಿ ಸಕ್ಸಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಟೋಟಲ್ 8 ಟೀಮ್ಸು ಬಿಫೋರ್ ಲಾಂಚಿಂಗು ಸೋಲ್ಡ್ ಔಟ್ ಆಗಿದೆ. ಇನ್ನು 2 ಟೀಮ್ಸು ನಾನು ಬಿಡ್ಡಿಂಗ್ ಹೋಗ್ತಾ ಇದ್ದೀನಿ. ಯಾಕಂದರೆ 16 ಜನ ಇದರಲ್ಲಿದೆ. ಅಂದರೆ ನನಗೆ ಟೀಮ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಲಾಸ್ಟ್ 2 ಟೀಮ್ಸ್ ಮಾತ್ರ ಬಿಡ್ಡಿಂಗ್ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಯಾರಿಗೆ ಏನಾದರೂ ಬಿಡ್ಡಿಂಗ್ ಮಾಡ್ತಾರೋ ಮಾಡಿ ಆ 2 ಟೀಮ್ನ ಪರ್ಚೇಸ್ ಮಾಡ್ಬೋದು. ಮತ್ತು ನನ್ನ ಇವಾಗ ನಂಬಿ ಇಷ್ಟು ಜನ, ಅಂದರೆ ಇವತ್ತು ಕಬಡ್ಡಿ ನಂಬಿ ಯಾರೂ ಬಂದಿಲ್ಲ, ಬರೀ ನನ್ನ ನಂಬಿ ಒಂದೇ ಒಂದು ಆ ಹೆಸರು ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಎಲ್ಲ ಸಪೋರ್ಟಾಗಿ ನಿಂತಿದ್ದಾರೆ. ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ. ಯಾಕಂದರೆ ಏನೂ ಗೊತ್ತಿಲ್ಲದಿರೋ ಏನು ಮಾಡ್ತೀನಿ ಅಂದಾಗ ಒಂದು ಸಪೋರ್ಟ್ ಇರ್ತಲ್ಲ. ನಾವಿನ್ನು ಎಂಥ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆದ್ರು ನಾವು ಅವ್ರನ್ನ ಮರಿಬಾರ್ದು. ಯಾಕಂದರೆ ನಮ್ಮ ಒಂದು ಫಸ್ಟ್ ಅಜ್ಜೆಯಲ್ಲಿ ಒಂದು ಕೈ ಹಿಡಿದಿದ್ದಾರೆ. ನಾನು ಯಾಕೆ ಸಿಂಧು ನೆನೆಸ್ಕೊಂಡೆ ಅಂದರೆ ಸೇಮ್ ಅದೇ, ನಾವು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಾಗ ಆ ಇದನ್ನು ನಾವು ದಾರಿ ಮರೀದೇ ಹೋಗ್ತೀವಿ. ಅದೇ ಥರ ಇವತ್ತು ಇಷ್ಟು ಜನ ನಮ್ಮ ಕೈ ಹಿಡಿದಿದ್ದಾರೆ. ಇದೇ ಥರ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀವಿ. ಆದಾಗೂ ನಿಮ್ಮನ್ನೆಲ್ಲ ಮರೆಯಲ್ಲ. ಥ್ಯಾಂಕ್ ಯು. ಹೊಸದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ವಿಶೇಷವಾಗಿ ನಾವು ಏನು ಪೂಜಿಸ್ತೀವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ಹೇಳ್ತೀವಿ. ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಅದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟಕ್ಕೆ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಈ ಒಂದು ದೇಸಿ ಕ್ರೀಡಾ ಏನಿದೆ ನಾವೆಲ್ಲ ಕೂಡ ಮರ್ತಿದೀವಿ. ಅದನ್ನು ನಾವು ಇವಾಗ ಏನು ಬರೀ ಕ್ರಿಕೆಟ್ ಅನ್ನ ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ. ಹಾಗೆ ಟೆನ್ನಿಸ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇಂಥದನ್ನ ನಾವೆಲ್ಲ ಕೂಡ ಅಳವಡಿಸ್ಕೋತೀವಿ. ಆಗ್ಲೇ ನಮ್ಮ ಶ್ರುತಿಯವರು ಹೇಳ್ದಂಗೆ ಕಬಡ್ಡಿ ಅನ್ನೋ ಒಂದು ಆಟವನ್ನು ನಾವೆಲ್ಲ ಕೂಡ ಮರ್ತಿದ್ದೀವಿ. ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನನಿತ್ಯ ಸ್ಟ್ರೆಸ್ ಜೀವನದಲ್ಲಿ ನಮ್ಮ ಒಂದು ಸಮಯವನ್ನ ಕಳೀತಾ ಇರ್ತೀವಿ. ಪ್ರೊಫೆಷನಲಿ ಶೂಟಿಂಗು, ಮನೆ ಮತ್ತೆ ಬೇರೆ ಕೆಲಸಗಳಲ್ಲಿ ಒತ್ತಡದ ಜೀವನದಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಬದುಕನ್ನ ಕಟ್ಕೊಂಡಿರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಬೇರೆ ಕಡೆ ನಮ್ಮ ಒಂದು ಸ್ಟ್ರೆಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು ಅಂತೇಳಿ ಇಂಥ ಒಂದು ಕಬಡ್ಡಿ ಆಟಕ್ಕೆ ಏನು ಒಂದು ನಾಂದಿ ಆಡಿದ್ದಾರೆ. ಇವತ್ತು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ತನಗಾಗಿ ಬದುಕುವವನು ಯೋಗಿ, ಪರರಿಗಾಗಿ ಬದುಕುವವನು ಭೋಗಿ, ತನಗೂ ಮತ್ತು ಪರರಿಗಾಗಿ ಬದುಕುವವನು ರಾಜಯೋಗಿ. ಅಂತ ರಾಜಯೋಗಿಯಾಗಿ ಇವತ್ತು ನವರಸನ್ ಅವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ರಾಷ್ಟ್ರ ಮಟ್ಟಕ್ಕೆ ಕೂಡ ಈ ಒಂದು ಕ್ರೀಡಾವನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೀವು ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ. ಕನ್ನಡಿಗರು ಬಹಳ ಜನ ಶ್ರೀಮಂತಿಕೆ ಹೃದಯ ವೈಶಾಲಿಯನ್ನ ಮೆರೆಯುವಂತವರು ಬಹಳ ಜನ ಇದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಬಹಳ ಜನ ಚಿತ್ರರಂಗದ ದಿಗ್ಗಜರು ಬಹಳ ಜನ ಇಲ್ಲಿ ಕೂತಿದ್ದಾರೆ. ಎಲ್ಲರೂ ಕೂಡ ಯಾಕೆ ನನ್ನನ್ನೂ ಸೇರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಅದೇನೋ ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದು ಬೇರೆ, ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಬಿಡ್ಡನ್ನ ನನಗೆ ಗೊತ್ತಿಲ್ಲ. ಇನ್ನು 2 ಟೀಮ್ ಆಕ್ಷನ್ ಮಾಡ್ತಾರಂತೆ. ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಿಡ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ. ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಒಂದು ಟೀಮ್ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ. ನಾನು ಪ್ರಯಾಗ್ರಾಜ್ದಿಂದ ಇವತ್ತೇ ಬಂದಿದ್ದು. ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ನೀವು ಬರಲೇಬೇಕು
ನಿಮ್ ಕೈಯಿಂದ ಆಗ್ಬೇಕು ಅಂದ್ರು. ನನ್ಗೇನಿಲ್ಲಪ್ಪ, ನಿನ್ನ ಬಾಳು ಬಂಗಾರವಾಗ್ಲಿ, ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಇಷ್ಟೇ. ನಿಮ್ಮ ಟೀಮ್ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸರ್, ಅಲ್ವಾ ನವರಸನ್ ಸರ್? ಖಂಡಿತ. ನಂದೊಂದು ಪರ್ಸನಲ್ ಟೀಮ್ ಇಟ್ಕೊಂಡಿದ್ದೀನಿ, ದಯವಿಟ್ಟು ಸರ್ ಅದು ನಿಮ್ಗೆ ಕೊಡ್ತೀನಿ. ನನ್ನ ಟೀಮ್ ಅದು, ಅಂದ್ರೆ ನಾನೊಂದು ಟೀಮ್ ಅಂತ ಇಟ್ಕೊಂಡಿದ್ದೀನಿ. ಪರ್ಸನಲ್ ಅಂದ್ರೆ ಅಂದ್ರೆ ಏನ್ ಗೊತ್ತಾ, ನಮ್ಮ ಬ್ರದರ್ಗೋಸ್ಕರ ಒಂದು ಟೀಮ್ ಇಟ್ಟಿದ್ದೀನಿ. ಇಲ್ಲ, ಯಾಕಂದ್ರೆ ಅವರು ನಮ್ಮ ಜೊತೆ ಇರ್ತಾರೆ, ಪರವಾಗಿಲ್ಲ, ಈ ಬ್ರದರ್ ಆದ್ರು ಅಷ್ಟೇ. ಇಲ್ಲ ಟೋಟ್ಲು 10 ಟೀಮು, 8 ಟೀಮು ನಮ್ಮ ಬ್ರದರ್ ಒಂದು ಸೇರಿ 8 ಟೀಮ್ ಇಟ್ಕೊಂಡಿದೀವಿ ನಾವೀಗ. ಅದನ್ನ ಆ ಬ್ರದರ್ ಕೊಡ್ತಾ ಇದೀವಿ ಅಷ್ಟೇ, ಈಗ ಅನ್ನೋದಿಲ್ಲ ಅಷ್ಟೇ. ಅಲ್ಲ, ಬೆಟ್ಟಿಂಗ್ ಹೇಳಿದೆ, ಅದು ಹಂಗೆ ಇದೆ, ಅದನ್ನ ಬಿಡಲ್ಲ. ಅಲ್ಲ, ಅವ್ರು ಏನ್ ಬಯಸ್ತಾರೋ ಅದನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಒಂದು ಟೀಮ್ ಅಂತ ತೆಗೆದುಕೊಳ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ 120 ಆಟಗಾರರು ಅಂತ ಹೇಳಿದ್ದಾರೆ. ಒಂದೊಂದು ಟೀಮ್ಗೆ 12 ಜನ. ಆ 120 ಆಟಗಾರರಿಗೂ ಕೂಡ ನನ್ನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವೋಚರ್ ಗಳನ್ನ ಒಬ್ಬರೊಬ್ಬರಿಗೆ 10,000 ರೂಪಾಯಿನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಬಡ್ಡಿ ವುಮೆನ್ಸ್ ಲೀಗ್ ನ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಇದಕ್ಕೆ ಆಲ್ರೆಡಿ 10 ಜನ ಓನರ್ಸ್ ಅಲ್ಲಿ 8 ಜನ ಫೈನಲ್ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ, ಬಿಕಾಸ್ ತುಂಬಾ ಇಂಜುರಿ ಆಗುವಂತ ಗೇಮ್. ನಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಯಾರಿಗೆ ಏನಾಗುತ್ತೆ ಅಂತ. ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದ್ರೆ ಅಷ್ಟೇ ಫನ್ ಗೇಮು ಕೂಡ. ಸೊ ಎಲ್ಲರೂ ಫನ್ ಆಗಿ ಆಡ್ಕೊಂಡು ಯಾವುದೇ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಯಶಸ್ವಿಗೊಳಿಸೋಣ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್, ಆಲ್ ದ ಓನರ್ಸ್, ಆಲ್ ದ ಪೀಪಲ್ ಹೂ ಆರ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಅವರೇ. ಅಪೂರ್ವ ಅವರೇ, ನಿನ್ನೆ ನೀವು ಅಶ್ವಿನಿ ಮ್ಯಾಮ್ ಅವ್ರನ್ನ ಕೂಡ ಭೇಟಿ ಆಗಿರೋದ್ರಲ್ಲಿ ನೀವು ಕೂಡ ಇದ್ರಿ. ಆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ದಯವಿಟ್ಟು ಶೇರ್ ಮಾಡಿ. ಎಲ್ಲರಿಗೂ ನಮಸ್ತೆ. ನವರಸನ್ ಸರ್, ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ, ಎಲ್ಲ ಕಡೆ ನೀವೇ ಇರ್ತೀರಾ. ಸೊ ಫಸ್ಟ್ ನಾನು ಇಲ್ಲಿ ಬರ್ಬೇಕಾದ್ರೆ ತುಂಬಾ ಬ್ಲ್ಯಾಂಕ್ ಆಗಿದೆ. ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ನಂಬಿ ಸರ್, ಮ್ಯಾಚ್ ಅಂತ ಏನಿಲ್ಲ, ನಿಮ್ಮನ್ನ ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಕಬಡ್ಡಿ ಅಂತ ಬಂದ್ರೆ ನನಗಂತೂ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಅವಾಗ ಆಡ್ತಾ ಇದ್ವಿ, ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ. ಬಟ್ ಅಶ್ವಿನಿ ಮ್ಯಾಮ್ ಒಂದು ಮಾತು ಹೇಳಿದ್ರು, ಇವಾಗ ಆಡಿದ್ರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಈ ಸ್ಪೋರ್ಟ್ಸ್ ಅಂತ ಹೇಳಿ. ಇವಾಗ ಮ್ಯಾಚ್ ಬೇರೆ ಆಯ್ತು ಮೊನ್ನೆ. ಸೊ ಇವಾಗ ಕಬಡ್ಡಿ ಅಂದ್ರೆ ಮೋಸ್ಟ್ಲಿ ಯಾರು ಹುಡುಗಿರು ಬರಲ್ಲ, ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೋ. ಬಿಕಾಸ್ ಇಷ್ಟೊಂದು ಎಲ್ಲೇನಾದ್ರೂ ಆದ್ರೆ ಭಯ ಪಡ್ತಾರೆ. ಬಟ್ ನಿಜವಾಗ್ಲೂ ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲೂ ಗ್ರೇಟ್. ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರು ಎಷ್ಟು ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ. ಎಲ್ಲರೂ ಹುಡುಗಿರು, ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ. ಹೌದಾ ಗರ್ಲ್ಸ್? ಸೊ ಥ್ಯಾಂಕ್ ಯು ಸರ್, ಇಂಥ ಒಂದು ಗುಡ್ ಇನಿಷಿಯೇಟಿವ್ ತಗೊಂಡಿದ್ದೀರಾ. ಸೊ ಇದು ತುಂಬಾ ಚೆನ್ನಾಗಿ ಆಗ್ಲಿ, ಇನ್ನ ಬೆಳೀಲಿ. ಸರ್ ಹೇಳಿದಾಗೆ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್ಗೆಲ್ಲ ತಗೊಬನ್ನಿ. ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ. ಸಿಂಧು ಎಲ್ರಿಗೂ ನಮಸ್ಕಾರ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ನವರಸನ್ ಅವರು ಇಂಥ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಈ ನಡುವೆ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ. ನಾನು ಬ್ಯಾಡ್ಮಿಂಟನ್ ಆಯಿತು, ಕ್ರಿಕೆಟ್ ಆಯಿತು, ಇವಾಗ ಕಬಡ್ಡಿ. ಸೊ ಎನಿವೇಸ್ ಆಲ್ ದ ಬೆಸ್ಟ್. ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಸೇಫ್ ಆಗಿ ಚೆನ್ನಾಗಿ ಆಡಿ. ಥ್ಯಾಂಕ್ ಯು. ಯಾಕಂದ್ರೆ ಸುಮಾರು ವರ್ಷದ ಕೆಳಗಡೆ ಒಂದ್ಸರಿ ನಮ್ಮ ಥಿಯೇಟರ್ ಹತ್ರ ಬಂದಿದ್ರು, ಡಿಸ್ಟ್ರಿಬ್ಯೂಷನ್ ಮಾಡೋ ವ್ಯವಸ್ಥೆ ಬಂದಿದ್ರು. ಅದೇನಪ್ಪ ಇದು ನೋಡಿದ್ರೆ ನನ್ನ ದೊಡ್ಡ ಮಗನ ತರ ಕಾಣಿಸ್ತಾನೆ. 90% ನನ್ನ ದೊಡ್ಡ ಮಗನ ತರಾನೇ ಇರ್ತಾರೆ. ನಾನು ಪಕ್ಕದಲ್ಲಿ ಇವನು ಯಾವ್ದು ಫಿಲ್ಮ್ಗೆ ಬಂದಿರೋ ಅಂತ ಕೇಳಿದೆ. ಆಮೇಲೆ ನಮ್ಮ ನವರಸನು ನೋಡಿ ಆ ಸಿಂಬಲ್ ಹಾಕೊಂಡು ಫೋಟೋ ಹಾಕೋದ್ರೆ ರನ್ನಿಂಗ್ ಲಾಸ್ ಒಂದೇ ರಾಶಿ ಇದು ಸಾಕು. ನಾನು ನವರಸನ್ ನೋಡಿದಾಗ ನಾನು ಚಿಕ್ಕವನಾಗಿದ್ದಾಗ ಹೇಗಿದ್ನೋ ಅದೇ ಅನಿಸ್ತದೆ ನೋಡಿ. ಎಲ್ಲ ರಂಗದಲ್ಲಿ ಪ್ರವೇಶ ಇದೆ.
ಮೊದಲು ಡಿಸ್ಟ್ರಿಬ್ಯೂಷನ್ ಅಂತ ನಾನು ಈ ಅಪ್ಪನ್ನು ನೋಡಿದ್ದು, ಆಮೇಲೆ ಪ್ರೊಡ್ಯೂಸರ್ ಆಗಿದ್ದಾರೆ, ನಾಯಕ ಆಗಿದ್ದಾರೆ, ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಒಂದಲ್ಲ ಎರಡಲ್ಲ ಹೋಟೆಲ್ ಬಿಸ್ನೆಸ್ ಇದೆ. ಇದ್ದಕ್ಕಿದ್ದಂಗೆ ಸ್ಪೋರ್ಟ್ಸ್ಗೆ ಸಿಕ್ಕಿಬಿಟ್ಟವ್ರೆ. ಸಕಲಕಲಾ ವಲ್ಲಭ ಅಂತ ಹೆಸರು ಇಡಬೇಕಾಗಿತ್ತು. ನವರಸನೂ ಒಳ್ಳೆ ಹೆಸರನ್ನೇ ಇಟ್ಟಿದ್ದಾರೆ. ಅವರು ಗೊತ್ತಿದ್ದು ಇಟ್ರೋ ಇಲ್ವಾ ಅಥವಾ ದೇವ್ರ ಸಂಕಲ್ಪ ಗೊತ್ತಿಲ್ಲ, ನವರಸನ ಅಂತ ಇಟ್ಟಿದ್ದಾರೆ. ಎಲ್ಲರಲ್ಲಿ ಓಡ್ ಆರಿಸಿದಾರ ಓಡ್ಲಿ, ಮುಂದಕ್ಕೆ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. 13 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅದೇ ನಮ್ಮ ಅಧ್ಯಕ್ಷರು ಹೇಳೋದಕ್ಕೆ ಎಲ್ಲ ರಂಗದಲ್ಲೂ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಈಗ ಯಾರೊಬ್ರು ಮೇಡಮ್ ಹೇಳಿದ್ರು, ಇತ್ತೀಚೆಗೆ ಸಿನಿಮಾ ಇದೇನು ಗೇಮ್ಗಳೇ ಜಾಸ್ತಿ ಆಗ್ತದೆ. ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ಕ್ರಿಕೆಟಿಂಗ್ ಮೂಲಕ ಚಿತ್ರರಂಗದಲ್ಲೂ ಕೂಡ ಕ್ರಿಕೆಟನ್ನು ಆಡ್ಬೋದು ಅಂತ ತೋರಿಸ್ಕೊಟ್ಟು ಒಂದು ವರ್ಲ್ಡ್ ಕಪ್ ರೇಂಜಲ್ಲಿ ರಾಜ್ ಕಪ್ನ ಮಾಡಿದಂಥ ಪಿತಾಮಹ ರಾಜೇಶ್ ಬ್ರಹ್ಮ ಅವರವರು ಇಲ್ಲೇ ಕೂಡ ಕೂತಿದ್ದಾರೆ. ಪ್ರಾಬಬಲಿ ರಾಜೇಶ್ ನಿಮ್ಮನ್ನು ನೋಡಿ ಇವರು ಇನ್ಸ್ಪೈರ್ ಆಗಿದಾರ ಏನೋ ಗೊತ್ತಿಲ್ಲ, ಅಲ್ಲ ಭಾಳ ಆಡಿದ್ರು ಅವರು. ಸೊ ಅದೃಷ್ಟ ಅದೇ ನಿಮ್ದು ಫಸ್ಟ್ ಕಪ್ ನಮ್ಮ ಅಸೋಸಿಯೇಷನ್ ಇದೆಯಲ್ಲ, ಸೆಕೆಂಡ್ ಕಪ್ ಗುಡ್. ಸೊ ನವರಸನ್ ಏನಪ್ಪ ಅಂದರೆ ಒಂದು ನಮ್ಮ ದೇಶೀಯ ಕ್ರೀಡೆ ಭಾಳ ಅದ್ಭುತವಾಗಿ ದೈಹಿಕವಾಗಿಯೂ ಕೂಡ ಅವರು ಸದೃಢವಾಗಿರ್ಬೋದು ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಏನು ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ದೇಶೀಯ ಕ್ರೀಡೆಯನ್ನು ಮತ್ತೆ ಸೆಲೆಬ್ರಿಟಿಗಳ ಮೂಲಕ ಅಂದರೆ ಆರ್ಟಿಸ್ಟ್ಗಳ ಮೂಲಕ ಏನು ಅದನ್ನು ಮಾಡಿಸ್ತಾ ಇದ್ದಾರೆ, ಅದು ನಮ್ಮ ಕೋಚ್ ಮೇಡಮ್ ಇವಾಗ ಹೇಳಿದ್ರು, ಅದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಲಿ. ಅಂದರೆ ಕ್ರಿಕೆಟ್ ಆಡಿ ಮನೇಲಿ ಸೆಟ್ಲ್ ಬೇಡ, ಅಂದರೆ ಕಬಡ್ಡಿ ಆಡ್ಬಿಟ್ಟು ಬೇಡ ಅಂತ ಮನೇಲಿ ಕೂತಿರೋರ್ಗೂ ಕೂಡ ಅದು ಪ್ಲಸ್ ಆಗಲಿ, ತಿರುಗಿ ಅವ್ರು ಹೊರಗಡೆ ಬರಲಿ, ನಮ್ಮ ದೇಶೀಯ ಕ್ರೀಡೆಯನ್ನು ಮುಂದುವರಿಸಲಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾ ಇದ್ದೀರಿ ನವರಸನ್, ಅದು ತುಂಬ ಅದ್ಭುತ. ಆಲ್ರೆಡಿ ನಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳ್ಬಿಟ್ರು, ನೀವು ಏನು ಮುಟ್ಟಿದ್ರು ಜಯ. ಡಿಸ್ಟ್ರಿಬ್ಯೂಷನ್ಗೆ ಬಂದ್ರಿ, ಅಲ್ಲೂ ಗೆದ್ರಿ, ಪ್ರೊಡಕ್ಷನ್ಗೆ ಬಂದ್ರಿ, ಅಲ್ಲೂ ಗೆದ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆಲ್ರೆಡಿ ಇಷ್ಟು ಜನ ನಿಮ್ಮ ಟೀಮ್ಗಳನ್ನು ಪರ್ಚೇಸ್ ಮಾಡಿದವರು ನಮ್ಮ ಸರವಣ ಸರ್ ಆಲ್ರೆಡಿ ಹೇಳ್ಬಿಟ್ರು, ಅದು ಮಿನಿಮಮ್ ಗ್ಯಾರಂಟಿ. ಅದು ಏನು ಹೇಳ್ರಿ, ಮಿಕ್ಕಿದ್ದು ಏನಾಗ್ತದೋ ಬಿಡ್ತದೋ ಅದಂತೂ MG ಅಂತ ಕರಿತೀವಲ್ಲ ನಾವು, ಆ ಥರ ಸರವಣ ಸರ್ ಆಗಿದೆ. ಎಲ್ಲರ ಕೃಪಾ ಕಟಾಕ್ಷ ನಿಮ್ಮ ಇರುತ್ತೆ. ಒಳ್ಳೇದಾಗಲಿ. ನೀವು ಹೇಳಿದಾಗೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಕಲಾವಿದರನ್ನು ಇಲ್ಲಿ ಕರೆಸಿ ಒಂದು ಗ್ಯಾದರ್ ಮಾಡೋದ್ರಿಂದ ಒಂದು ವಿನಿಮಯ ಆಗುತ್ತೆ. ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮವರು ಕೂಡ ನಮ್ಮ ಪ್ರತಿಭೆಗಳು ಕೂಡ ಹೊರಗಡೆ ಹೋಗ್ತಾರೆ. ಒಳ್ಳೇದಾಗಲಿ. ಆದರೆ ದಯಮಾಡಿ ನಾನು ಎಲ್ಲ ಸೆಲೆಬ್ರಿಟಿಗಳು ಇವತ್ತು ಏನು ಈ ಕಬಡ್ಡಿನಲ್ಲಿ ಆಡ್ತಾ ಇದ್ದೀರಿ, ಎಲ್ಲ ಕಲಾವಿದರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ನೀವು ನಟನೆ ಮಾಡಿರೋ ಚಿತ್ರಗಳ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್. ಸ್ಪೋರ್ಟ್ಸು ನಮ್ಮ ಫ್ಯಾಮಿಲಿಯಲ್ಲಂತೂ ನಮ್ಮ ತಂದೆ ಒಂದು 150 ಗೋಲ್ಡ್ ಮೆಡಲ್ ತೆಗೆದಿದ್ದಾರೆ. ಎಲ್ಲ ಇಂಟರ್ನ್ಯಾಷನಲ್, ಹೈ ಜಂಪು, ಲಾಂಗ್ ಜಂಪು, ಟ್ರಿಪಲ್ ಜಂಪು. ಆದ್ರೆ ನಾವು ಆಗಲೆಲ್ಲ ಅರ್ಧ ಸ್ಟೇಜ್ ಎಲ್ಲ ಬಿಟ್ಬಿಟ್ವಿ. ನಮಗೂ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಮುಂದೆ ಇವ್ರು ಯಾವುದು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಮಾಡಿದ್ರು ನಾವು ಸಪೋರ್ಟಿಂಗ್ ಮಾಡ್ತೀವಿ. ದಯಮಾಡಿ ಅವ್ರಿಗೆ ಶಕ್ತಿ ಕೊಡಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾತು. ಯಾಕೆಂದ್ರೆ ಈ ಒಂದು ಈ ಲೀಗಲ್ ಮೀಡಿಯಾ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೂ ಕೂಡ ಅವ್ರು ಹೇಳ್ತಾ ಇದ್ರು, ನಾನು ಮಾಡಿದ್ರೆ ನಂಬರ್ 1 ಆಗಿ ಹೋಗ್ತೀನಿ ಸರ್ ಅಂತ. ಅದೇ ತರ ಒಂದು ಮೀಡಿಯಾ ಸಂಸ್ಥೆಯಲ್ಲಿ ಈ ತರ ಒಂದು ಸ್ಟೇಜ್ ನ ಕ್ರಿಯೇಟ್ ಮಾಡೋದು ಕೂಡ ಒಂದು ಒಳ್ಳೆ ಉತ್ತಮ ಸ್ಥಾನ ತಗೊಂಡು ಹೋದ್ರು. ಅದೇ ರೀತಿ ಇವತ್ತೇನು ಕಬಡ್ಡಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದ್ರೆ ಅದು ನಮಗೆ ಅಂದ್ರೆ ನಮ್ಮ ಕನ್ನಡಿಗರು ನಮಗೆ ಹೆಮ್ಮೆ ಪಡುವಂತ ವಿಷಯ ಅದು. ಯಾಕೆ ನಮ್ದು ದೇಶಿ ಕ್ರೀಡೆ ಅದು. ಇದನ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ಸಹಕಾರ ಇರಲಿ ಅಂತ ಕೇಳ್ತೀನಿ. ನಮಸ್ಕಾರ. ಮೀಡಿಯಾ ಶುರು ಮಾಡಿದ್ದು ನನ್ನ ಸಿನಿಮಾದಿಂದನೇ. ನಾವು ಏನೇ ಒಂದು ಇವೆಂಟ್ ಪ್ಲಾನ್ ಮಾಡಿದ್ರು ಪರ್ಫೆಕ್ಷನ್ನು, ತುಂಬಾನೇ ಫೋಕಸ್ಟು, ಆಮೇಲೆ ಫ್ಯಾಷನೇಟ್ ಏನೇ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ತುಂಬಾ ಕಾಳಜಿ ತಗೊಂಡು ಮಾಡೋ ಅಂತ ವ್ಯಕ್ತಿ. ಮುನೇಗೌಡ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಆಲ್ರೆಡಿ ವೆಲ್ಕಮ್ ಆನ್ ಬೋರ್ಡ್ ಆಗಿದೆ. ಸೊ ಇದನ್ನ ನನ್ನ ಜೊತೆ ಹಂಚ್ಕೊಂಡ್ರು ಅವರು. ಈ ತರ ಮಾಡಬೇಕು ಅಂತಿದ್ದೀನಿ ಅಂತ ಆಲ್ಮೋಸ್ಟ್ 1.5 ತಿಂಗಳ ಹಿಂದೆನೆ ನನ್ಗೆ ಹೇಳಿದ್ರು. ಸೊ ಇದು ಕೇಳ್ತಾ ಇದ್ದಂಗೆ ನನಗೆ ಸಕ್ಸಸ್ ಆಗುತ್ತೆ ಅಂತ ಒಂದೇ ಮಾತಲ್ಲಿ ಹೇಳಿದೆ. ಅದೇ ರೀತಿ ಎಲ್ಲ ಟೀಮ್ ಓನರ್ಸು ಇದನ್ನ ನಂಬಿ ನೀವು ಯಾರೋ ಇವತ್ತು ಬಂದಿದ್ದೀರಾ. ಇದು CCL ಮಾದರಿ ನಿಮ್ಗಳಿಗೆ ಇನ್ನು ಮುಂದಕ್ಕೆ ಇದು KPL ಆಗುತ್ತೆ. ಬರೀ ವುಮೆನ್ಸ್ ಇರಲ್ಲ, ಮೆನ್ ಎಲ್ಲ ತರದ್ದು ಒಂದು
ಫ್ರಾಂಚೈಸಿ ಇದರಲ್ಲಿ ಬರುತ್ತೆ ಅಂಡ್ ಮುಂದಕ್ಕೆ ತುಂಬಾ ಯಶಸ್ವಿ ಆಗುತ್ತೆ ಅನ್ನೋದು ಇದ್ರ ಮುಖಾಂತರ ನಿಮ್ಮೆಲ್ಲರಿಗೂ ಮತ್ತೆ ಎಲ್ಲಾ ಪ್ಲೇಯರ್ಸ್ಗೂ ಈ ಚೆನ್ನಾಗಿ ಆಡಿ ಒಂದು ಸ್ಪಿರಿಟ್ ಅಲ್ಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇರಲಿ, ಎಲ್ಲರೂ ಇಂಜುರಿಯಿಂದ ಸ್ವಲ್ಪ ದೂರ ಇರಿ, ಕೇರ್ಫುಲ್ ಆಗಿ ಆಡಿ ಅಂತ ವಿಶ್ ಮಾಡ್ತಾ, ನವರಸನ್ ನಿಮ್ಗೆ ಒಳ್ಳೇದಾಗ್ಲಿ, ಎಲ್ಲ ಓನರ್ಸ್ಗೂ ಒಳ್ಳೇದಾಗ್ಲಿ, ಮೇ ದ ಬೆಸ್ಟ್ ಇನ್ ವಿನ್. ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಸಕ್ಸಸ್ ಆಗಿದೆ. ಈ ಟೂರ್ನಮೆಂಟ್ ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗಲಿ, ಶುಭವಾಗಲಿ, ಜಯವಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೋವಿಂದರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ನವರಸನ್ ಅವ್ರನ್ನ ನಾನು 4 ವರ್ಷದಿಂದ ನಾವು ಅವ್ರ ಜೊತೆನೆ ಒಳ್ಳೆ ನೆಚ್ಚಿನ ಸ್ನೇಹಿತರಾಗಿ ಅವ್ರು ಮಾಡೋ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಚೆನ್ನಾಗಿದ್ದೀವಿ. ಹಾಗೆ ಈಗ ಈಗಲ್ ಮೀಡಿಯಾ ಕ್ರಿಯೇಷನ್ ವತಿಯಿಂದ ವುಮೆನ್ಸ್ ಲೀಗ್ ಇನ್ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಿದ್ದಾರೆ. ಅದು ತುಂಬ ಒಳ್ಳೇದಾಗಲಿ. ಸೊ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ಲು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಒಬ್ಬ ಒಳ್ಳೆ ಕಬಡ್ಡಿ ಪ್ಲೇಯರೇ. ಸೊ ಸ್ಟೇಟ್ ಲೆವೆಲ್ಗೆಲ್ಲ ಸೆಲೆಕ್ಟ್ ಆಗಿದೆ. ಸೊ ಫಸ್ಟ್ ಮ್ಯಾಚ್ ಎಲ್ಲ ಇಂಜುರಿ ಆಗೋಯ್ತು. ಸೊ ಬ್ಯಾಕ್ ಆಗಿದ್ದೀನಿ. ಸೊ ಒಳ್ಳೇದಾಗಲಿ ನವರಸನ್ ಅವರೇ. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅವೆಲ್ಲನೂ ಎಲ್ಲ ಮುಗಿದೇ ಹೋಗಿದೆ. ಹಾಗಾಗಿ ಏನೇ ಯೋಚನೆ ಮಾಡಿದ್ರು ಕೂಡ ನವರಸನ್ ಅವರು ಯೋಚನೆ ಮಾಡಿ ನೀಟಾಗಿ ಅದಕ್ಕೆ ಒಂದು ವೇದಿಕೆ ರೆಡಿ ಮಾಡಿಕೊಂಡು 10 ಸಾರಿ ಯೋಚನೆ ಮಾಡಿ ಮಾಡಿದ್ರೆ ಕರೆಕ್ಟಾಗಿ ಗೋಲ್ ಬಿಡ್ತೀರಾ ಅಂತ ಹೇಳೋವಂಥ ವ್ಯಕ್ತಿ ನವರಸನ್ ಅವರು. ಆಮೇಲೆ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ. ನೋಡಿ ನೀವು ಸಾಮಾನ್ಯವಾಗಿ ಸರ್ ಯಾವುದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ. ಹಾಗಾಗಿ ಅವರು ಟೀಮ್ ಕಟ್ಕೊಂಡಿರಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಟೀಮ್. ಎಲ್ಲ ಪ್ರೊಡ್ಯೂಸರ್ನು ಕೂಡ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಸ್ನೇಹ ಇದೆ. ಹಾಗಾಗಿ ಹೊಸ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ನವರಸನ್ ಇಡೀ ಟೀಮ್ಗೆ ತುಂಬಾ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಹುಡುಗರು ಜಾಸ್ತಿ ಕೆಲಸ ಕೊಟ್ಬಿಡ್ಯಾರ. ಈಗೇನೋ ಮಹೇಶ್ ಪಾಪರಾಜಿ ಅಂತ ಏನಲ್ಲ ಹೊಸದಾಗಿ ಶುರು ಆಗಿದೆ ಈಗ ಅಲ್ವಾ, ಬರೋದು ಇಳಿಯೋದು ನಡ್ಕೊಂಡು ಹೋಗೋದು ಅದೆಲ್ಲ ಮಾಡೋದಲ್ವಾ. ಅದೇ ಈಗೇನಾಗತ್ತೆ, ಅದು ಈಗ 100 ಜನ ಸಿಕ್ಬಿಡ್ಯಾರ ಈಗ ಅವ್ರ ಯೂಟ್ಯೂಬರ್ಸ್ಗೆ. ನಮ್ಮ ಸ್ನೇಹಿತರಿಗೆ 100 ಜನ ಪ್ಲೇಯರ್ಸ್ ಸಿಗ್ತಾರೆ, 100-120 ಜನ. ಹಾಗಾಗಿ ಕಬಡ್ಡಿಗೆ ಜಾಸ್ತಿ ಹೆಚ್ಚು ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ನವರಸನ್ ಟೀಮ್ ಒಳ್ಳೆದಾಗಿ. ಥ್ಯಾಂಕ್ ಯು. ಮಾತಾಡಲ್ಲ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು. ಚೇತನ್ ಸೂರ್ಯ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಬಾಮರೀಶ್ವರು ಚೇತನ್ ಸೂರ್ಯ ಸ್ಟಾರ್ಟ್ ಮಾಡಿದ್ರು. ಅದಾದ ಮೇಲೆ ಚೇತನ್ ಸೂರ್ಯ ಕಂಟಿನ್ಯೂ ಮಾಡಿದ್ರು. ಅದಕ್ಕೆ ನಿಮ್ಗೆ ತುಂಬಾ ಸಪೋರ್ಟ್ ಇತ್ತು. ಯಾಕಂದ್ರೆ ಚೇತನ್ ಸೂರ್ಯ ಅವಾಗ ಹೇಳ್ತಾ ಇರ್ತಾರೆ, ಅದನ್ನ ಈಗ ಬೇರೆ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಡಿಸ್ಕಷನ್ ಆಗ್ತಾ ಇದೆ, ನಮಗೂ ಗೊತ್ತು. ಇಂಟರ್ನ್ಯಾಷನಲ್ ಕಿಂತ ಮುಂಚೆ ಇಲ್ಲೇ ಸ್ಟೇಟ್ ಅಲ್ಲಿ ಇಂಟರ್ ಸ್ಟೇಟ್ ಅಲ್ಲಿ ಟೂರ್ನಮೆಂಟ್ ನಡೀತಿದೆ. ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಕಬಡ್ಡಿ ಅಂತ ಅದಕ್ಕೆ ನಾನು ಹೇಳಿದೆ ಹೋಗುವ, ಬಂದು ನೋಡುವ. ಇಲ್ಲಿ ಬಂದ ನಂತರ ನನಗೆ ಸ್ವಲ್ಪ ಕಿಚ್ಚು ಶುರುವಾಯಿತು. ನಾನು ಸೆಲೆಬ್ರಿಟಿ ಇದ್ರೆ ನನಗೂ ಒಂದು ಚಾನ್ಸ್ ಸಿಗ್ತಾ ಇತ್ತು ಅಂತ. ಸೊ ಇನಿಷಿಯೇಟಿವ್ ಇದೆ. ಏಪ್ರಿಲ್ ಅಲ್ಲಿ ನನಗೆ ಒಂದು ರೋಲ್ ಸಿಕ್ಕಿದ್ರೆ ನಾನು ಎನ್ರೋಲ್ ಆಗ್ತೇನೆ. ಅಮೇಜಿಂಗ್. ಅದಕ್ಕೆ ಹೇಳಿದ್ದಾರೆ ಅವರು ರೋಲ್ ಸಿಕ್ಕಿದ್ರೆ ಎನ್ರೋಲ್ ಆಗ್ತಾರೆ ಅಂತ. ನೋಡಿ, ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್. ನೀತು ಅವರೇ, ನಮ್ಮ CWKL ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಧನ್ಯವಾದಗಳು. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಕಬಡ್ಡಿ ಅನ್ನೋದು ಉಳಿಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದ. ಎಸ್, ಯಾರು ಮಾತಾಡ್ತೀರಾ? ಎಸ್, ಎನಿಬಡಿ ಕ್ಯಾನ್ ಟಾಕ್. ಯಾರಾದ್ರೂ ಮಾತಾಡ್ಬೋದು. ಎಸ್, ಎಲ್ರಿಗೂ ಶುಭ ಸಂಜೆ. CWKL ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಇಂದ ಕಬಡ್ಡಿ ಇವೆಂಟ್ ಆರ್ಗನೈಸ್ ಮಾಡಿರೋದು. ಇಟ್ಸ್ ವೆರಿ ಎಕ್ಸೈಟಿಂಗ್ ಥಿಂಗ್. ಥ್ಯಾಂಕ್ ಯು ನವರಸನ್ ಸರ್ ಫಾರ್ ದ್ಯಾಟ್. ಯಾಕಂದ್ರೆ ಈ ಐಡಿಯಾ ಎಲ್ರಿಗೂ ಅಷ್ಟು ಈಸಿಯಾಗಿ ಬಂದಿರಲ್ಲ. ಐ ಆಮ್ ಶೋರ್ ಬಿಕಾಸ್ ಕ್ರಿಕೆಟ್ ಇಸ್ ವೆರಿ ಟ್ರೆಂಡಿಂಗ್. ಕಬಡ್ಡಿ ಬಗ್ಗೆ ಯಾರು ಯೋಚಿಸಿರಲ್ಲ. ಬಟ್ ಇಟ್ ಇಸ್ ಅ ಗ್ರೇಟ್ ಥಾಟ್ ಆಫ್ ಯು ಫಾರ್ ಥಿಂಕಿಂಗ್ ಅಬೌಟ್ ಗರ್ಲ್ಸ್ ಆ್ಯಂಡ್ ಪುಟಿಂಗ್ ಅಪ್ ಕಬಡ್ಡಿ ಇನ್ ಫ್ರಂಟ್. ಪ್ರಮೋಷನ್ಸ್ಗಳಿಗೆ ದಯವಿಟ್ಟು ಬನ್ನಿ. ಕಬಡ್ಡಿ ಅಂತ ಲಾಂಚ್ ಆಗಿ ಕಾಲ್ ಬಂದಿದ ತಕ್ಷಣ ನಾನು ನಮ್ಮ ಎಲ್ಲ ಹುಡುಗಿಗೂ ಕಾಲ್ ಮಾಡಿದ್ದೆ, ಇಟ್ಸ್ ಕಬಡ್ಡಿ, ಲೆಟ್ಸ್ ಜಾಯಿನ್ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಗರ್ಲ್ಸ್ ವಿಲ್ ಆಲ್ ಎಂಜಾಯ್. ಓಕೆ, ಯಾರು ಗೆಲ್ತಾರೋ ಬಿಡ್ತಾರೋ, ವಿಲ್ ಎಂಜಾಯ್, ವಿಲ್ ಹ್ಯಾವ್ ಫನ್. ಓಕೆ, ನಾವು ಯೂಶಲಿ ಎಲ್ಲ ವರ್ಕೌಟ್ಸ್ ಆಗಲಿ ಈ ಥರದ್ದೆಲ್ಲ ಸಾಮಾನ್ಯವಾಗಿ ಮಾಡ್ತಿರ್ತೀವಿ. ಸೊ ಇದರಲ್ಲಿ ಒಂದು ನಮ್ಮ ಡೇ ಟು ಡೇ ಲೈಫಲ್ಲಿ ಬರೀ ಶೂಟಿಂಗ್ ಆಗ್ತಿರುತ್ತೆ. ಇದೊಂದು ಎಂಟರ್ಟೈನ್ಮೆಂಟ್ ಆಗಿ ಫನ್ ಗೇಮ್ ಅಂತ ನಾವೆಲ್ಲರೂ ಆಡೋಣ. ಬಿಕಾಸ್ ಯಾರು ಬಿಕಾಸ್ ನಮ್ಮ ಪ್ರೊಫೆಷನ್ ಇರೋದೇ ಯಾರು ಇಂಜುರಿ ಮಾಡ್ಕೊಳ್ಬಾರ್ದು. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ಲ ಪ್ಲೇಯರ್ಸ್ಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಮಾತಾಡೋರಿದ್ರೆ ಎಸ್ ವಿ ಕ್ಯಾನ್ ಟಾಕ್.
ಇದಾದ ಕೂಡಲೇ ನಮ್ಮ ಮೀಡಿಯಾದಿಂದ ಇರುವಂತಹ ಪ್ಲೇಯರ್ಸ್ ಅನ್ನ ಕರೆಯುವಂತಹ ಟೈಮ್. ಎಸ್ ಎನಿಬಡಿ? ಓಕೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವಾಗ ಸರ್ ಸ್ಟಾರ್ಟಿಂಗಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು 1 ಮೂವಿ ಮಾಡಿರೋರು, 2 ಮೂವಿ ಮಾಡಿರೋರು, 10 ಮೂವಿ ಮಾಡಿರೋರು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕರೆಸಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದಕ್ಕೆ ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ ಸಾಮಾನ್ಯ 1 ಮೂವಿ ಮಾಡಿರೋರು 2 ಮೂವಿ ಮನೆ ಹೊಸಬ್ರು ಅಂತ ಹಂಗೆ ಬಿಟ್ಬಿಡ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರೂ ಕನ್ಸಿಡರ್ ಮಾಡೋದಕ್ಕೆ, ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ತೊಗೊಂಡು ಬಂದಿದ್ದಕ್ಕೆ. ಆ್ಯಂಡ್ ಯು ವೆರಿ ಯುನೀಕ್ ಐಡಿಯಾ ಕಬಡ್ಡಿ ಆಡ್ತಿರೋದು ಹೆಣ್ಮಕ್ಳ ಹತ್ರ. ಸೊ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ನಮಗೆಲ್ಲ ಇಲ್ಲಿ ಕರೆಸಿ ನಮಗೆ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಆ್ಯಂಡ್ ಆಲ್ ದಿ ವಿಮೆನ್ ದೇರ್, ನನ್ನ ಎಲ್ಲ ಪ್ಲೇಯರ್ಸ್ಗೆ ಮತ್ತು ಟೀಮ್ ಓನರ್ಸ್ಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಎವ್ರಿವನ್. ಥ್ಯಾಂಕ್ ಯು. Homemaker, so we are no less, and we are going to show this in the team that we can use our brains, we can use our spirits, we can use our talents, we can use our strengths, and we are going to win. Thank you so much, and we are going to enjoy and we are going to rock it. Thank you. Once again, chance ಕೊಟ್ಟಿದ್ದಕ್ಕೆ ಚೆನ್ನಾಗಿ ಆಡ್ತಿದ್ದಾರೆ. Yes, ದೀಪಿಕಾ ಅವರು. ಏನು ಸಮೀರಾ, ನೀವು ಕ್ವಶನ್ ಕೇಳ್ತಾ ಇದ್ದವ್ರು ಇವಾಗ ಅಲ್ಲಿ ಸೊ CWKL ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕಬಡ್ಡಿ ಆಡ್ತಾ ಇದ್ದೀನಿ, ಹೆಂಗ ಆಡ್ತೀನಿ ಅಂತ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಗೊತ್ತಿಲ್ಲ, ಪುಣ್ಯ ಎತ್ತಿ ಬಿಸಾಕಂಗಿಲ್ಲ ಅಂತ ನಮ್ಮ ಬೇಸಿಕ್ ರೂಲ್ಸ್ ಇದೆ. ಯಶೋಧ ಅವರು. ನಾನು ಸ್ಕೂಲ್ ಡೇಸ್ ಅಲ್ಲಿ ಆಟ ಆಡಿದ್ದೀನಿ, ಸ್ಟೇಟ್ ಲೆವೆಲ್ ತನಕ ಆಟ ಆಡಿದ್ದೀನಿ. ಸೊ ಖುಷಿ ಇದೆ. ನೋಡೋಣ, ಇವತ್ತು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಬಂದಿದ್ದೀವಿ. ಏನಾಗುತ್ತೆ ನೋಡೋಣ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಸೂಪರ್. ನೀವು ಪ್ಲೀಸ್. ಓಕೆ, ಕಬಡ್ಡಿ ಗೊತ್ತಿಲ್ಲ, ಬಟ್ ಏನಂತ ಅಂದ್ರೆ ಖುಷಿ ಇದೆ. ಮೀಡಿಯಾದವ್ರನ್ನು ಇನ್ವೈಟ್ ಮಾಡಿ ಈ ತರ ಸೇರಿಸ್ಬಿಟ್ಟು ಆಟ ಆಡಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಖುಷಿ ಇದೆ. ಸೊ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅನ್ನುವಂಥದ್ದು ಒಂದಾದ್ರೆ, ಸೆಲೆಬ್ರಿಟೀಸ್ ಜೊತೆಗೆ ನಮಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಇನ್ನೊಂದು ಕಡೆ ಆಗಿದೆ. ಸೊ ನವರಸನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ಓಚರ್ ಅದು ಇನ್ನೂ ಖುಷಿ ಕೊಡುತ್ತೆ. ಅವಕಾಶ ನಾನು ಆಡ್ತಿಲ್ಲ, ನೋಡ್ತೀನಿ. ಅರ್ಚನಾ ಅವರು ಅಟ್ಯಾಕ್ ಮಾಡ್ತಾರಲ್ಲ ರೈಡಿಂಗ್ ಅಲ್ಲಿ. ಎಸ್, ಎಲ್ರಿಗೂ ಗೊತ್ತು ಇವಾಗ ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲ ನಡೀತಿದೆ. ಫಸ್ಟ್ ಟೈಮ್ ನವರಸನ್ ಅವರು ಕಬಡ್ಡಿ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಯ್ತು. ನಾವು ಒಂದಷ್ಟು ಸೆಲೆಬ್ರಿಟೀಸ್ಗೆಲ್ಲ ಕಾಲ್ ಮಾಡಿದಾಗ ಎಲ್ಲರೂ ಖುಷಿಯಿಂದ ಆಟ ಆಡೋಣ ಅಂತ ಹೇಳಿದ್ರು. ಅವರೆಲ್ಲ ಸಿನಿಮಾಲ್ ಬಿಸಿ ಇರ್ತಾರೆ, ನಾವೆಲ್ಲ ನ್ಯೂಸ್ ಅಲ್ಲಿ ಬಿಸಿ ಇರ್ತೀವಿ. ನಾವೆಲ್ಲರೂ ಸೇರಿ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಿರೋದು ಖುಷಿ ಇದೆ. ಥ್ಯಾಂಕ್ಸ್ ಟು ನವರಸನ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಾಗಿ ಬಂದಿದ್ದಕ್ಕಾಗಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊತೀವಿ.